ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಗಣೇಶನ ಮೂರ್ತಿ ಸಹ ನಗರಕ್ಕೆ ಎಂಟ್ರಿ ಕೊಟ್ಟಿದೆ. ಅದರ ಜೊತೆಗೆ ಎಲ್ಲರಿಗೂ ಗಣೇಶನ ವಿಗ್ರಹವನ್ನು ತಗೊಂಡು ಅದನ್ನು ಯಾವ ರೀತಿಯಾಗಿ ಮತ್ತು ಎಲ್ಲಿ ವಿಸರ್ಜನೆ ಮಾಡಬೇಕು ಅನ್ನುವಂಥ ಪ್ರಶ್ನೆಗೆ ಪ್ರತಿ ಬಾರಿಯೂ ಸಹ ಈಗಾಗಲೇ BBMP ಸಕಲ ಸಿದ್ಧತೆಗಳನ್ನು ಮಾಡ್ಕೋತಾ ಇತ್ತು. ಆದರೆ ಈ ಬಾರಿ ತುಂಬ ಕೇರ್ಲೆಸ್ ಆಗಿದೆ ಅಂತ ಹೇಳಿ. ಯಾಕಂತಂದರೆ ಇನ್ನು ಕೇವಲ 3 ದಿನ ಇರುವಾಗ ಈ ಒಂದು ಕಾರ್ಯಕ್ಕೆ ಮುಂದಾಗಿರುವಂಥದ್ದು ಕಲ್ಯಾಣಿಯನ್ನು ಕ್ಲೀನ್ ಮಾಡುವಂಥ ಸ್ವಚ್ಛತಾ ಕಾರ್ಯವನ್ನು ಈಗ ಶುರು ಮಾಡಿರುವಂಥದ್ದು. ಎಸ್, ತಾವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಅಂದರೆ ಕಳೆದ ಬಾರಿಯೂ ಸಹ ಇಲ್ಲಿ ಏನು ಗಣೇಶ ವಿಸರ್ಜನೆಯನ್ನು ಮಾಡಲಾಗಿತ್ತು. ಇದು ಹಲಸೂರು ಕೆರೆಯಲ್ಲಿ ತಾವು ನೋಡ್ತಾ ಇರುವಂಥದ್ದು. ಈಗ ಇನ್ನು 2 ದಿನ ಇರುವಾಗ ಇದು ಕ್ಲೀನ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಜನರು ಗಣೇಶ ಸಮಿತಿಯವರು ಸಹ ಈಗಾಗಲೇ ಒಂದು ಏನು BBMPಗೆ ಮಾಹಿತಿಯನ್ನು ಸಹ ತಿಳಿಸಿದ್ರು. ಈಗಾಗಲೇ ಈ ಕೆಲಸ ಆಗಬೇಕಾಗಿತ್ತು, ತುಂಬ ಡಿಲೇ ಆಗಿದೆ ಅಂತ ಹೇಳಿ ಒಂದು ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ರು. ಆದರೂ ಸಹ ಎಚ್ಚೆತ್ತುಕೊಳ್ಳದೆ ಇನ್ನೂ 2 ದಿನ ಇರುವಾಗ ಈ ಒಂದು ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ದೃಶ್ಯಾವಳಿಗಳಲ್ಲಿ ತಾವು ಗಮನಿಸಬಹುದು. ಜೊತೆಗೆ POP ಗಣೇಶನ ಸಹ ಈಗಾಗಲೇ ಬಿಡುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಎಲ್ಲೆಡೆ ಸಹ POP ಗಣೇಶನ ರಾರಾಜನೆ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಒಂದು ಕಡೆ ಮೊನ್ನೆ ಅಷ್ಟೇ POP ಗಣೇಶನನ್ನು ಸೀಸ್ ಮಾಡಿದ್ರು ಸಹ, ಆದರೂ ನಗರದಲ್ಲಿ POP ಗಣೇಶಗಳು ಕಂಡು ಬರ್ತಾ ಇರುವಂಥದ್ದು. ಈಗ ಈ ರೀತಿಯಾಗಿ ಕಲ್ಯಾಣಿಯನ್ನು ಕ್ಲೀನ್ ಮಾಡುವುದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಅಂದರೆ ಯಾವ ರೀತಿಯಾಗಿದೆ ಅಂತಂದರೆ ಇನ್ನು 2 ದಿನಗಳು ಇರುವ ಹೊತ್ತಿನಲ್ಲಿ POP ಗಣೇಶವನ್ನು ಅಂದರೆ ಇನ್ನು 2 ದಿನ ಇರೋ ಹೊತ್ತಲ್ಲಿ ಒಂದು ಕ್ಲೀನನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತವೆ ಅನ್ನೋಂಥದ್ದು. ನಾವು ಇನ್ನೊಂದು ಕಡೆ ಇಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಜನರು ವಿಸರ್ಜನೆಗೆ ಬಂದರೆ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಬೇಕಾಗಿತ್ತು, ಹಾಕಿಲ್ಲ. ಇಲ್ಲಿ ಕೆರೆಯ ಸುತ್ತಲೂ ಸಹ ಒಂದು ಕಾಮಗಾರಿ ನಡೀತಾ ಇರೋದ್ರಿಂದಾಗಿ ಇದನ್ನೂ ಸಹ ಯಾವುದೇ ರೀತಿಯಾದಂತಹ ಕ್ಲಿಯರ್ ಮಾಡಿಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದರೆ ವೇಗವಾಗಿ ಮುಗಿಸಿ BBMP ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಅನ್ನುವಂಥದ್ದನ್ನು ಈಗ ನಾವಿಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹದ್ದು. ಇವಾಗ ಎಚ್ಚೆತ್ಕೊಂಡು ಯಾವ ರೀತಿಯಾಗಿ ಗಣೇಶ ವಿಸರ್ಜನೆಗೆ ಇಲ್ಲಿ ಸಹಕಾರಿ ಮಾಡಿಕೊಡ್ತಾರೆ, ಮತ್ತೆ ಏನಾದರೂ ತೊಂದರೆಗಳಾಗುತ್ತಾ ಅನ್ನುವಂಥದ್ದನ್ನು ನಾವೆಲ್ಲ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶೋಕ ನ್ಯೂಸ್, ಬೆಂಗಳೂರು.